ಪ್ರಶ್ನೆಗೆ ರಾಜಾರಾಮ್ ಸರ್ ಉತ್ತರ ಕೊಡ್ಲಿ, ತಿಮ್ಮೇಗೌಡರು ಸರ್ ಕೂಡ ಉತ್ತರ ಕೊಡ್ಲಿ. ಸರ್, ಎಕ್ಸ್ಪರ್ಟ್ ಗಳ ಬಳಕೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರು. ಆಕ್ಷೇಪ ಅಲ್ಲ ಸರ್, ಗ್ಯಾರಂಟಿಗಳು ಬೇಕು, ಜನರ ಕಲ್ಯಾಣ ಯೋಜನೆ ಅಂತ ಹೇಳಿರೋದ್ರಿಂದ ಈ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಅಂತ ಹೇಳಿ ಪ್ರಧಾನಮಂತ್ರಿಗಳಿಗಿಂತ ಪ್ರೆಸಿಡೆಂಟ್ ಗಳಿಗಿಂತ ಹೆಚ್ಚಿಗೆ ಸಂಬಳ ಕೊಟ್ಟು ಜನರನ್ನ ಅಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಸರ್ಕಾರಕ್ಕಾಗತ್ತೆ ಅನ್ನೋಂಗಿದ್ರೆ ಇದು ಕೂಡ ಕಲ್ಯಾಣ ಯೋಜನೆನೇ ಅಲ್ವಾ? ರೈತರಿಗೆ ಸಂಬಂಧಪಟ್ಟಿದ್ದು, ಕುಡಿಯೋ ನೀರಿಗೆ ಸಂಬಂಧಪಟ್ಟಿದ್ದು. ಇದಕ್ಕೆ ಎಕ್ಸ್ಪರ್ಟ್ ಗಳಿಗೆ ಸಂಬಳ ಕೊಟ್ಟಿಟ್ಕೊಂಡು ಅವರ ಅಡ್ವೈಸ್ ತಗೊಂಡು ಎಷ್ಟೋ ವರ್ಷದಿಂದ ಬಾಕಿ ಉಳಿದಿರೋದು ಅಪ್ಪರ್ ಕೃಷ್ಣ, ಅಪ್ಪರ್ ಭದ್ರಾ, ಅದ್ರ ಜೊತೆಗೆ ನವಲೆ ಪ್ರಾಜೆಕ್ಟ್, ಇಂಥ ಪ್ರಾಜೆಕ್ಟ್ ಗಳನ್ನ ತ್ವರಿತಗತಿಯಲ್ಲಿ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಆಗಲ್ಲ ಅಂತ ಹೇಳಿ. ಅದಕ್ಕನ್ನ ಮುಖ್ಯವಾದ್ದು ನಮ್ಮ ರಾಜ್ಯಕ್ಕೆ ದೊಡ್ಡ ಪ್ರಾಜೆಕ್ಟ್ ಅಪ್ಪರ್ ಭದ್ರಾ, ಅಪ್ಪರ್ ಕೃಷ್ಣ ಸ್ಟೇಜ್ 3 ನೋಟಿಫಿಕೇಶನ್ ಆಗೋದಕ್ಕೆ 13 ವರ್ಷ ಆದರೂ ಆಗಿಲ್ಲ. ಇತ್ಯರ್ಥ ಜಲ ವಿವಾದ ಇತ್ಯರ್ಥ ಮಾಡೋದಕ್ಕೆ 7 ವರ್ಷ. ಇದು ಇತ್ಯರ್ಥ ಆದಮೇಲೆ 13 ವರ್ಷ ಆದರೂ ನೋಟಿಫಿಕೇಶನ್ ಆಗಿಲ್ಲ. ಇದು ಯಾರ ಮುಂದೆ ಹೋಗಿ ಗೋಳಾಡಬೇಕು ಗೊತ್ತೇ ಇಲ್ಲ. ಇದಕ್ಕೆ ಬಹುಶಃ ಒಂದು ಚಳವಳಿನೇ ಆಗಬೇಕು. ರೈತರು ಹೋಗಿ ಸುಪ್ರೀಂ ಕೋರ್ಟ್ ಮುಂದೆ ಕೂತ್ಕೋಬೇಕು. ಸ್ವಾಮಿ, ನೀವು ಇದಕ್ಕೆ ನೀವು ಏನೋ ಸ್ಟೇ ಕೊಟ್ಟಿದ್ದೆ, ಸ್ಟೇ ತೆಕ್ಕೊಳ್ಳಿ, ಇಲ್ಲ ಪರ್ಮಿಷನ್ ಕೊಡಿ, ಇಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೇಳಿ ಇದನ್ನು ನೋಟಿಫೈ ಮಾಡಿ ಅಂತ. ಆ ಥರ ನಾವು ಹೋಗಿ ಜಂತರ್ ಮಂತರಲ್ಲಿ ಕೂತ್ಕೋಬೇಕು ಅಥವಾ ಸುಪ್ರೀಂ ಕೋರ್ಟಲ್ಲಿ ಕೂತ್ಕೋಬೇಕು. ಇದು ಕೂತ್ಕೊಂಡ್ರೇ ಇದಕ್ಕೇನಾದರೂ ಪರಿಹಾರ ಸಿಗೋದು. ಈ ಪೊಲಿಟಿಕಲಿ ಈವನ್ BJP ಸರ್ಕಾರದಲ್ಲಿ ಇದ್ದಾಗಲೂ ಆಗಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲೂ ಆಗ್ತಾ ಇಲ್ಲ. ಇದು ಮಾಡಬೇಕು. ಆಮೇಲೆ ಮಹದಾಯಿಲೂ ಅದೇ ಥರ ಹೋಗ್ತಾ ಇದೆ, ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ನಿಂತ್ಕೊಂಡ್ಬಿಟ್ಟಿದೆ. ಅದು 10-12 ವರ್ಷ ಆಯಿತು. ರೈತರ ಸಮಸ್ಯೆ, ಅದಕ್ಕೆ ನಾನು ಆಗಲೇ ಹೇಳಿದಾಗ ನಿಮ್ಮ ಮೂಲಕ ರೈತರ ಸಮಸ್ಯೆನ ಭಾಳ ದೊಡ್ಡದಾಗಿ ಪ್ರೊಜೆಕ್ಟ್ ಮಾಡಿ, ನ್ಯಾಷನಲಿ ಪ್ರೊಜೆಕ್ಟ್ ಮಾಡಿ, ಇದು ನ್ಯಾಯಾಂಗ ಬಹಳ ಡಿಲೇ ಮಾಡ್ತಾ ಇದೆ, ಅವರಿಂದಲೇ ರೈತರಿಗೆ ಬಹಳ ತೊಂದರೆ ಆಗ್ತಿದೆ ಎಂಬುದನ್ನು ಪ್ರೊಜೆಕ್ಟ್ ಮಾಡಿದರೆ ಅವರೇನೋ ಎಚ್ಚೆತ್ಕೋಬಹುದು. ಇದು 3 ಬಹಳ 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 ಸೀರಿಯಸ್ ಇಶ್ಯೂಸ್. ದಿಸ್ ಹ್ಯಾಸ್ ಟು ಬಿ ಅಡ್ರೆಸ್. ಸರಿ ತಿಮ್ಮೇಗೌಡ ಸರ್, ಅದನ್ನೇ ಎಕ್ಸ್ಪರ್ಟ್ ಗಳ ಅಡ್ವೈಸ್ ತಗೊಂಡು ಮಾಡಿದ್ರೆ ಬಹುಶಃ ಟೆಕ್ನಿಕಲಿ ಕಾನೂನಾತ್ಮಕವಾಗಿ ಅನುಭವಿಸ್ತಾ ಇರುವ ಸಮಸ್ಯೆಗಳಿಗೆ ಸ್ವಲ್ಪನಾದ್ರೂ ಪರಿಹಾರ ಸಿಗ್ಬೋದಾ ಅಂತ. ನಿಜವಾಗ್ಲೂ ತಜ್ಞರ ಬಳಕೆ ಆಗ್ತಾ ಇದೆಯಾ ಅಂತ? ಹಾಗೆ ಎಕ್ಸ್ಪರ್ಟ್ಸ್ಗಳು ಇದ್ದಾರಮ್ಮ. ಸರ್ಕಾರದ ಅವರೇ ಒಂದು ಸೆಲ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಅಡ್ವೊಕೇಟ್ಸ್, ಲೀಗಲ್ ಎಕ್ಸ್ಪರ್ಟ್ಸು ಮತ್ತು ಇರಿಗೇಷನ್ ಎಕ್ಸ್ಪರ್ಟ್ಸು, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಎಲ್ಲ ಇದ್ದಾರೆ. ಆದ್ರೆ ಸರಿಯಾದ ರೀತಿನಲ್ಲಿ, ಈಗ ಉದಾಹರಣೆಗೆ ಒಂದು ಹೇಳ್ಬೇಕು ಅಂದ್ರೆ, ಸುಪ್ರೀಂ ಕೋರ್ಟ್ ಡಿಸಿಷನ್ ಆಗಿದ್ದು 2018ರಲ್ಲಿ. ಎಮ್ ಐ ರೈಟ್ ಬ್ರಿಜೇಶ್? 2018ರಲ್ಲಿ. ಅವಾಗ ಕೆಲವು ನ್ಯೂನತೆಗಳು ಸುಪ್ರೀಂ ಕೋರ್ಟ್ ಡಿಸಿಷನ್ ನಲ್ಲಿ ಆಗ್ಬೇಕಾಗಿದ್ದು, ಒಂದು ರಾಜಾರಾಯರು ಹೇಳ್ದಂಗೆ ಗ್ರೌಂಡ್ ವಾಟರ್ ಅವರು ಕನ್ಸಿಡರ್ ಮಾಡಿಲ್ಲ. ತಮಿಳುನಾಡಿನಲ್ಲಿ ಗ್ರೌಂಡ್ ವಾಟರ್ ಯಥೇಚ್ಛವಾಗಿದೆ, ಅದನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅವರು, ಅದನ್ನ ಕನ್ಸಿಡರ್ ಮಾಡಿಲ್ಲ. ಆಮೇಲೆ ಆಗ್ಲೇ ಹೇಳ್ದಾಗೆ, ನಾನು ಕಾವೇರಿ ನಿಗಮ MD ಆಗಿದ್ದಾಗ ಬಹಳಷ್ಟು 100ಕ್ಕಿಂತ ಹೆಚ್ಚು ಲಿಫ್ಟ್ ಇರಿಗೇಷನ್ ಸ್ಕೀಮು, ಅದಕ್ಕೆ ಯೂಸ್ ಮಾಡುವಂತ ವಾಟರ್ ಬಗ್ಗೆ ಕನ್ಸಿಡರೇಷನ್ ತಗೊಂಡಿಲ್ಲ, ಟ್ರಿಬ್ಯುನಲ್ಲು ತಗೊಂಡಿಲ್ಲ, ಸುಪ್ರೀಂ ಕೋರ್ಟ್ಗೂ ಅದಕ್ಕೆ ಅರ್ಜಿ ಮಾಡಿಲ್ಲ. 2018ರಲ್ಲಿ ನಾವು ಅದು ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ ತಕ್ಷಣ ಒಂದು ರಿವ್ಯೂ ಪೆಟಿಷನ್ ಹಾಕ್ಬೋದಾಗಿತ್ತು ಅಲ್ವಾ ಬ್ರಿಜೇಶ್? ಇವರು ಅಡ್ವೊಕೇಟ್ ಆಗಿ ಅವ್ರು ರೆಪ್ರೆಸೆಂಟ್ ಮಾಡ್ತಾ ಇದ್ರು. ರಿವ್ಯೂ ಪೆಟಿಷನ್ ಕೂಡಲೇ ಹಾಕ್ಬೇಕಾಗಿತ್ತು, ಹಾಕ್ಲಿಲ್ಲ. ಯಾಕೆಂದ್ರೆ ಅನೇಕ ವಿಷಯಗಳಿದ್ದು ಚರ್ಚೆ ಮಾಡೋದಕ್ಕೆ, ಮತ್ತೆ ಇನ್ಕ್ಲೂಡಿಂಗ್ ಮೇಕೆದಾಟು ವಿಚಾರ. ರಿವ್ಯೂ ಪೆಟಿಷನ್ ಆವಾಗಿನ ಸರ್ಕಾರ ಹಾಕ್ಲಿಲ್ಲ. ಆದ್ರೆ ಈಗ ಹಾಕ್ಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ ಎಂಟರ್ಟೈನ್ ಮಾಡುತ್ತೋ ಇಲ್ವೋ ಅನ್ನೋದು ಡೌಟ್ ಇದೆ ನನಗೆ. ಯಾಕೆಂದ್ರೆ ಎಕ್ಸ್ಪರ್ಟ್ಸ್, ಲೀಗಲ್ ಎಕ್ಸ್ಪರ್ಟ್ಸ್ ಹೇಳ್ಬೇಕು. ಬಟ್ ನಮ್ಮಲ್ಲಿ ಏನಾಗಿದೆ, ಟೈಮ್ಲಿ ಆಕ್ಷನ್ ಆಗ್ಬೇಕಮ್ಮ. ಎಕ್ಸ್ಪರ್ಟ್ಸ್ ಇದ್ದಾರೆ, ಆ ಎಕ್ಸ್ಪರ್ಟ್ಸ್ ಸಲಹೆ ಮಾರ್ಗದರ್ಶನ ತಗೊಂಡು ಸರ್ಕಾರ ತನ್ನ ಇಚ್ಛಾಶಕ್ತಿ ಮೂಲಕ ಟೈಮ್ಲಿ ಆಕ್ಷನ್ ಆಗಬೇಕು. ನಿಜ ಸರ್, ಆಶ್ಚರ್ಯ ಆಗುತ್ತೆ. ಈ 5 ದೊಡ್ಡ ಪ್ರಾಜೆಕ್ಟ್ ಗಳಿಗೇನೆ ಸರಿಸುಮಾರು 8 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಭೂಮಿ ಅವಲಂಬಿತವಾಗಿದೆ. 1.5 ಲಕ್ಷ ಕೋಟಿಯಷ್ಟು ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ಸಿದ್ಧ ಅಂತ ಇರಬೇಕಾದ್ರೂ ಕೂಡ 5 ಪ್ರಾಜೆಕ್ಟ್ಗಳು ಒಂದಲ್ಲ ಒಂದ್ ಕಾರಣಕ್ಕೆ ಡಿಲೇ ಆಗ್ತಾ ಇದೆ, ಒಂದಲ್ಲ ಒಂದ್ ಕಾರಣಕ್ಕೆ ಹೋಲ್ಡ್ ಅಲ್ಲಿ ಇದೆ ಅಂತಂದ್ರೆ ಯಾರನ್ನ ಬ್ಲೇಮ್ ಮಾಡೋದು ಅಂತ? ರೈತರು, ಕುಡಿಯೋ ನೀರಿಗಾಗಿ ಡಿಪೆಂಡ್ ಆಗಿರೋರು ಯಾರ ಹತ್ರ ಉತ್ತರ ಪಡ್ಕೊಳ್ಬೇಕು ಅಲ್ಲಿಗೆ ಅಂತ? ಈಗ ನ್ಯಾಯವಾಗಿ ಸರ್ಕಾರ ಅದರ ಆಲೋಚನೆ ಮಾಡಿ ನಿರ್ಧಾರ ತಗೋಬೇಕಮ್ಮ. ಕುಡಿಯೋ ನೀರು ಎಲ್ಲಕ್ಕಿಂತ ಹೆಚ್ಚು ಆದ್ಯತೆ ಮೇಲೆ ನಾವು ಪರಿಗಣಿಸ್ಬೇಕಾಗತ್ತೆ. ಇವನ್ ನಾವು ಮೇಕೆದಾಟು ಮಾಡ್ತಾ ಇರೋ ವಿಚಾರದಲ್ಲೂ ಸಹ ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು ಅಂತ. ಈಗ ನಮ್ಮ ನಾನು ಮತ್ತು ಬ್ರಿಜೇಶ್ ಕಾಳಪ್ಪ ಇರುವಂತ ಇದರಲ್ಲಿ ಕಾವೇರಿ ನದಿ ರಕ್ಷಣಾ ಸಮಿತಿ ಅಂತ ಇವರ ಮಾರ್ಗದರ್ಶನದಲ್ಲಿ ರಿಟ್ ಪೆಟಿಷನ್ ಹಾಕಿದ್ದಾರೆ, ಫೈಲ್ ಆಗಿದೆ ಸುಪ್ರೀಂ ಕೋರ್ಟ್ ಮುಂದೆ. ಅಂದ್ರೆ ಅದು ಒಂದ್ ರೀತಿನಲ್ಲಿ ಅಡ್ಮಿಟ್ ಆಗ್ಬೇಕು. ಅದು ರಿವ್ಯೂ ಅಂತ ಹೋದಾಗ ಖಂಡಿತ ಸುಪ್ರೀಂ ಕೋರ್ಟ್ ಒಪ್ಪಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ರಿವ್ಯೂ ಹಾಕ್ಬೇಕಾಗಿದ್ದು
2018 ನಲ್ಲಿ ಸುಪ್ರೀಂ ಕೋರ್ಟ್ ಏನ್ ಡಿಸಿಷನ್ ಕೊಟ್ಟರು ಆವಾಗಲೇ ಹಾಕ್ಬೇಕಾಗಿತ್ತು. ಈಗ ಮೇಕೆದಾಟು ಮಾಡ್ತಾ ಇರೋ ವಿಚಾರ ರಿವೈಸ್ಡ್ DPR ಮಾಡಿಕೊಂಡು ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು. ಆಮೇಲೆ ಇದರಿಂದ ತಮಿಳ್ನಾಡಿಗೆ ಏನು ತೊಂದರೆ ಆಗಲ್ಲ. ನಾವು ಬಿಳಿಗುಂಡ್ಲ ಹತ್ರ ಏನು ಪ್ರತಿ ಇದು ತಮಿಳ್ನಾಡಿಗೆ ಬಿಡಬೇಕಾಗುತ್ತೆ ನೀರು, ಆ ಒಂದು ಆಧಾರದ ಮೇಲೆ ನಾವು ಮೇಕೆದಾಟಿನಲ್ಲಿ ಸಾಕಷ್ಟು ನೀರನ್ನ ಅದರಲ್ಲೂ ಈಗ ತುಂಬಾ ಯಥೇಚ್ಛವಾಗಿ ಪ್ರವಾಹ ಬಂದಾಗ ತಮಿಳ್ನಾಡಿಗೆ ನೀರು ಹೋಗ್ತಾ ಇದೆ. ನಾವು ಎಷ್ಟು ಕೊಡ್ಬೇಕು ವರ್ಷಕ್ಕೆ, ಅದ್ರ 2ರಷ್ಟು 3ರಷ್ಟು ತಮಿಳ್ನಾಡಿಗೆ ಹೋಗ್ತಾ ಇದೆ ನೀರು. ಅದನ್ನ ಕೇಳ್ತಾ ಇಲ್ಲ. ಆದ್ರೆ ಅದನ್ನ ತಡೆದು ನಾವು ನೀರನ್ನ ಸ್ಟೋರ್ ಮಾಡಿಕೊಂಡು ನಾವು ಅದನ್ನ ಉಪಯೋಗ ಮಾಡ್ಕೋಬೇಕಾದ್ರೆ, ಆದ್ರೂ ತಮಿಳ್ನಾಡಿಗೆ ತೊಂದರೆ ಆಗ್ದಂಗೆ ಅವ್ರು ಎಷ್ಟು ನೀರು ಬಿಡ್ಬೇಕು ಅವ್ರಿಗೆ, ಅವ್ರು ಬಿಡುವಂತದ್ದನ್ನ ಮಾಡ್ಬೇಕಾದ್ರೆ ಮೇಕೆದಾಟು ಅವಶ್ಯಕತೆ ಇದೆ. ಅದಕ್ಕೆ ನಮ್ಮ ತಜ್ಞರು ಸರ್ಕಾರ ಕೂಡಲೇ ರಿವೈಸ್ DPR ಮಾಡಿ ಕೆಲವು ಅಥಾರಿಟೀಸ್ಗಳಿಂದ, ಸೆಂಟ್ರಲ್ ಗವರ್ಮೆಂಟ್ ಅಥಾರಿಟೀಸ್ ಇಂದ ಪರ್ಮಿಷನ್ ಕ್ಲಿಯರೆನ್ಸ್ ತಗೊಂಡು ಬೇಗ ಶುರು ಮಾಡಬೇಕು. ಅದರಲ್ಲಿ ತಮಿಳ್ನಾಡು ಇತ್ತೀಚೆಗೆ ಅಸೆಂಬ್ಲಿನಲ್ಲಿ ಮೇಕೆದಾಟು ಮಾಡೋದಕ್ಕಾಗೋದಿಲ್ಲ ಅಂತ ಒಂದು ಒಮ್ಮತದ ನಿರ್ಣಯ ಕೈಗೊಂಡಿದ್ದಾರೆ. ಅದೇನು ಬೈಂಡಿಂಗ್ ಆಗಲ್ಲ. ನಮ್ಮ ರಾಜ್ಯ ಸರ್ಕಾರದ ಮೇಲೆ ಆಗಲಿ ಅಥವಾ ವಾಟರ್ ರಿಸೋರ್ಸ್ ಅಥಾರಿಟೀಸ್ ಮೇಲೆ ಆಗಲಿ, ಇಟ್ ಈಸ್ ನಾಟ್ ಬೈಂಡಿಂಗ್. ಅದು ಒಬ್ಬರ